ಸೊ ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೇನೆ, ಸೂಪರ್ ಆಗಿದ್ದೀರಾ ಅನ್ಕೋತೇನೆ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸ್ವಲ್ಪ ತುಂಬ ದಿನ ಆದಮೇಲೆ ನಾನು ಇದು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಸೊ ಅಫಿಷಿಯಲ್ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಈಗ ಫಸ್ಟ್ ವ್ಲಾಗ್ ನಂದು. ಸೊ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರೋ ಜಾಗದ ಹೆಸರು ಶ್ರವಣಬೆಳಗೊಳ. ಸೊ ಶ್ರವಣಬೆಳಗೊಳ ದಕ್ಷಿಣ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದೆ ಫ್ರೆಂಡ್ಸ್. ಸೊ ಶ್ರವಣಬೆಳಗೊಳವು 57 ಅಡಿ ಎತ್ತರದ ಗೊಮಟೇಶ್ವರ ಪ್ರತಿಮೆಯನ್ನು ಹೊಂದಿದೆ. ಸೊ ಈ ಪ್ರತಿಮೆ ಜನಪ್ರಿಯವಾಗಿದೆ ಫ್ರೆಂಡ್ಸ್. ಸೊ ಇದನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಅಂತೆ. ಸೊ ಇದು ವಿಶ್ವದ ಅತಿ ಎತ್ತರವಾಗಿ ನಿಂತಿರುವ ಪ್ರತಿಮೆಯಲ್ಲಿ ಒಂದಾಗಿದೆ ಅಂತೆ. ಸೊ ಗೊಮಟೇಶ್ವರ ಪ್ರತಿಮೆಯನ್ನು ಗಂಗಾ ರಾಜವಂಶದ ಆಳ್ವಿಕೆಯಲ್ಲಿ ಮಂತ್ರಿಯಾಗಿದ್ದ ಚಾವುಂಡರಾಯರು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ನಿರ್ಮಿಸಿದ್ರಂತೆ ಫ್ರೆಂಡ್ಸ್. ಸೊ ಈ ಗೊಮಟೇಶ್ವರ ಪ್ರತಿಮೆ ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ಸೊ ಈ ವಿಂಧ್ಯಗಿರಿ ಬೆಟ್ಟ ನೆಲದಿಂದ ಸುಮಾರು 133 ಮೀಟರ್ ಎತ್ತರದಲ್ಲಿದೆ ಅಂತೆ. ಸೊ ಸಮುದ್ರ ಮಟ್ಟಕ್ಕಿಂತ 1002 ಮೀಟರ್ ಎತ್ತರವಾಗಿದೆ ಅಂತೆ. ಸೊ ಮತ್ತು ಇದು ದೊಡ್ಡ ಕಲ್ಲಿನ ಬೆಟ್ಟವಾಗಿದೆ, ಅಂದರೆ ಒಂದೇ ಬೆಟ್ಟದ ಕಲ್ಲು. ಆ ಕಲ್ಲನ್ನು ಏರಿ ಸೊ ಅದರ ಮೇಲೆ ತುದಿಗೆ ಹೋದಾಗ ನಮಗೆ ಸಿಗೋದೇ ಗೊಮಟೇಶ್ವರ ಪ್ರತಿಮೆ. ಸೊ ಈ ಪ್ರತಿಮೆಯನ್ನು ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇದ್ದೇವೆ. ಸೊ ಹೋಗುವಾಗ ಹೋಗಿ ಅಲ್ಲಿದೆಲ್ಲ ವಿಡಿಯೋ ಮಾಡಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇದು ನಮಗೆ ಯಾವ ರೂಟ್ ಎಲ್ಲಿಂದ ಬರುತ್ತೆ ಅಂದರೆ, ಸೊ ಬೆಂಗಳೂರು ಹಾಸನ ಹೈವೇ ರೋಡಲ್ಲಿ ಚನ್ನರಾಯಪಟ್ಟಣದಿಂದ ಇದು 12 ಕಿಲೋಮೀಟರ್ ಆಗುತ್ತೆ ಶ್ರವಣಬೆಳಗೊಳ. ಸೊ ಬೆಂಗಳೂರಿಂದ ಬಂದರೆ ನಿಮಗೆ 145 ಕಿಲೋಮೀಟರ್ ಆಗುತ್ತೆ. ಸೊ ಮೈಸೂರಿಂದ ಇದು 85 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಸೊ ನನ್ನ ಜೊತೆ ಬನ್ನಿ, ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಈ ಬೆಟ್ಟನ ಹತ್ತಕ್ಕೆ ಹಿರಿಯರು ಇಷ್ಟಪಟ್ಟರೆ, ಸೊ ಹಿರಿಯರೆಲ್ಲ ಟೂರ್ ಎಲ್ಲ ಮಾಡ್ಕೊಂಡು ಬಂದಾಗ ಫ್ಯಾಮ್ಲಿ ಜೊತೆ ವಯಸ್ಸಾದವರೆಲ್ಲ ಬಂದರೆ ಸೊ ಅವರಿಗೆ ಪಲ್ಲಕ್ಕಿ ಸೇವೆ ಲಭ್ಯವಿರುತ್ತದೆ ಎಂದು ಹೇಳಲಾಗುತ್ತಂತೆ. ಸೊ ಅಂದರೆ ಇಲ್ಲಿಂದ ಕೆಳಗಡೆಯಿಂದ ಮೇಲೆವರೆಗೆ ಅವರಿಗೆ ಪಲ್ಲಕ್ಕಿಲಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಇದೆ ಅಂತೆ. ಸೊ ಯಾರು ಹಿರಿಯರೆಲ್ಲ ಬಂದಿರ್ತಾರೆ ಅವರಿಗೆ ಈ ಫೆಸಿಲಿಟಿನೂ ಇಲ್ಲಿ ಇದೆ. ಸೊ ಇನ್ನೊಂದೇನೆಂದರೆ, ಇಲ್ಲಿ ತುಂಬ ಬಿಸಿಲಿರೋ ಟೈಮಲ್ಲಿ ಸೊ ಸಾಕ್ಸ್ ಎಲ್ಲ ಹಾಕ್ಕೊಂಡು ಈ ಬೆಟ್ಟನ ಹತ್ತಬೇಕಾಗುತ್ತೆ. ಸೊ ಏನಕ್ಕಂದರೆ ಇದು ಕಲ್ಲಿರೋ ಕಾರಣಕ್ಕೆ ತುಂಬ ಹೀಟಾಗಿರುತ್ತೆ. ಸೊ ಕಾಲೆಲ್ಲ ತುಂಬ ಸುಡುತ್ತೆ. ಸೊ ಆ್ಯಕ್ಚುಲಿ ಈ ಟೈಮಲ್ಲಿ ಯಾವ ಟೈಮಲ್ಲಿ ಒಳ್ಳೆಯದಿರುತ್ತೆ ಅಂದರೆ ಇಲ್ಲಿಗೆ ಬರೋಕ್ಕೆ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್, ಬಿಸಿಲು ಸ್ವಲ್ಪ ಕಡಿಮೆ ಆದಾಗ. ಸೊ ಆ ಟೈಮಲ್ಲಿ ನಮಗೆ ಏನು ಅಷ್ಟು ಕಷ್ಟ ಅನಿಸಲ್ಲ. ಸೊ ಓಕೆ ಫ್ರೆಂಡ್ಸ್, ಹೋಗೋಣ ಬನ್ನಿ, ಲೆಟ್ಸ್ ಮೂವ್. ಅಲ್ಲಿ ಹೋದ್ಮೇಲೆ ಏನೇನಿರುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೇನೆ. ಲೆಟ್ಸ್ ಮೂವ್.
ಎಂಟ್ರೆನ್ಸು. ಹೀಗೆ ಹೋಗ್ಬೋದು ಒಳಗೆ. ಹೋಗೋಣ ಬನ್ನಿ. ಬೋರ್ಡ್ ಇದೆ, ಪಾದರಕ್ಷೆ ಕೌಂಟರ್. ಅದೇ ಪಾದರಕ್ಷೆಗಳನ್ನೆಲ್ಲೇ ಬಿಡಬೇಕು. ಪಾದರಕ್ಷೆಗಳನ್ನು ಅಲ್ಲಿ ಬಿಟ್ಟು ಸೊ ಇಲ್ಲಿಗ ಮೇಲೆ ಫುಲ್ ಮೇಲೆ ಹೋಗಬೇಕು. ಮಳೆ ಹೇಗಿದೆ, ಅಲ್ಲಲ್ಲಿ ಟಾಪಿಗೆ ಹೋಗಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಸ್ಟೆಪ್ಗಳು. ಸೊ ಇದು ಫುಲ್ ಮೇಲೆ ಎಂಟ್ರಿ ಆದಮೇಲೆ ಈ ಥರ ಇದೆ. ಗಮ್ಮತ್ತು ಬಿಟ್ಟಿದೆ ನನಗೆ. ಅಲ್ಲಿ ಎಂಟ್ರಿ ಕೊಡಬೇಕು ಮೇಲೆ. ಕ್ಲೋಸ್ ಮಾಡಿದ್ದಾರಾ? ಸರಿ ನೋಡು. ಹಾಂ, ವದೇಗಲ್
ಸೊ ಈ ಟೆಂಪಲ್ ಏನು ನೋಡ್ತಿದ್ದೀರಾ ಫ್ರೆಂಡ್ಸ್, ಈ ಟೆಂಪಲು ಸುತ್ತಲೂ ಕಲ್ಲಿನ ಆಧಾರದ ಮೇಲೆ ಕಟ್ಟಿರೋ ದೇವಸ್ಥಾನ ಅಂತೆ. ಸೊ ಇದಕ್ಕೆ ಒದೆಗಲ್ ಅಂತ ಹೆಸರು. ಇದು ಎಂಟ್ರೆನ್ಸು. ಇದೆ gomateshwara ಮೂರ್ತಿ. ಸೊ ಇದೇ ಫ್ರೆಂಡ್ಸ್ ಗೊಮಟೇಶ್ವರ ಪ್ರತಿಮೆ. ಸೊ ಈ ಪ್ರತಿಮೆನ ಒಂದೇ ಕಲ್ಲಲ್ಲಿ ಕತ್ತಲಾಗಿದೆ ಅಂತೆ. ನೋಡಿ, ಈ ಥರ ವ್ಯೂ ಪಾಯಿಂಟ್ ಇದೆ. ಮೇಲಿಂದ ನೋಡಿದರೆ ಈ ಥರ ವ್ಯೂ ಪಾಯಿಂಟ್ ಕಾಣುತ್ತೆ. ಸಖತ್ತು ಖುಷಿಯಾಗುತ್ತೆ ನೋಡೋಕ್ಕೆ ಮೇಲಿಂದ. ಸೊ ಈ ಪ್ರತಿಮೆನ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಗಂಗಾ ರಾಜವಂಶದ ಮಂತ್ರಿಗಳಾದ ಚಾವುಂಡರಾಯರು ಈ ಪ್ರತಿಮೆನ ಮಾಡಿದರಂತೆ. ಸೊ ಈ ಶ್ರವಣಬೆಳಗೊಳಕ್ಕೆ ನೀವು ಬರೋದಾದರೆ ಸೊ ಮಾರ್ನಿಂಗ್ ಅಂದರೆ ಬಿಸಿಲು ಕಡಿಮೆ ಇರೋ ಟೈಮಲ್ಲಿ ಬನ್ನಿ. ಸೊ ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗು. ಸೊ ಯಾಕಂದರೆ ಸೊ ಕೆಳಗಡೆಯಿಂದ ಮೇಲೆ ಹತ್ತುವಾಗ ಫುಲ್ ಬಂಡೆ ಬಿಸಿಲಿಗೆ ಫುಲ್ಲು ಬಿಸಿಯಾಗಿ ಕಾಲೆಲ್ಲ ಸುಡುತ್ತೆ. ಸೊ ಸಾಕ್ಸ್ ಹಾಕ್ಕೊಂಡು ಹತ್ತಬೇಕು. ಸಾಕ್ಸ್ ಹಾಕ್ಕೊಂಡ್ರೂ ಕಾಲು ಸುಡುತ್ತೆ. ಸೊ ಆ ರೇಂಜಿಗೆ ಬಿಸಿಲಿರುತ್ತೆ. ಸೊ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ ಬನ್ನಿ ಪ್ಲ್ಯಾನ್ ಮಾಡಿಕೊಂಡು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್.